ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಸನ್ಮಾನ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. 4 ಗೋಡೆಗಳ ಮಧ್ಯೆ ಇರುತ್ತಿದ್ದ ಮಹಿಳೆಯರು ಇಂದು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ವೀರೇಶ್ ಅಂಚಟಗಿರಿರವರು ಹೇಳಿದರು. ಅವರು ವಿದ್ಯಾವರ್ತಕ ಸಂಘದಲ್ಲಿ ಆಯೋಜಿಸಿದ್ದ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಧಾರವಾಡ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಧಾರವಾಡ ತಾಲೂಕು ಮಹಿಳಾ ಘಟಕ ಹಾಗೂ ಯುವ ಘಟಕದ ಉದ್ಘಾಟನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರು ಎಂಬಿ ಮಹೇಶ್ ಕುಮಾರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಮಕ್ಕಳಗೇರಿ, ಶಂಕರ್ ಶೆಳಕೆ, ಮಂಜುಳಾ ಕಾಶ್ಯಪ್ನವರ್, ಸವಿತಾ ಅಮರ್ ಶೆಟ್ಟಿ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಜನಪದ ಗೀತೆಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಹಿಳಾ ಮಂಡಳಿದವರಿಗೆ ಪ್ರಶಸ್ತಿಯನ್ನ ನೀಡಿದರು. ಕಾರ್ಯಕ್ರಮವನ್ನು ಸುಧಾ ಕಬ್ಬೂರ್ ಅವರು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಹಲವಾರು ಮಹಿಳೆಯರು, ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಈಗ ನನ್ನ ಜನಪದ ಹಾಡುಗಾರಿಕೆ ಇತ್ತಂತ ಅಂದಮೇಲೆ ನಾ ಏನು ಮಾಡಬೇಕು? ಪ್ಯಾಂಟ್ ಶರ್ಟ್ ಹಾಕೊಂಬರೋದಲ್ಲ, ಅದಕ್ಕೆ ತಕ್ಕರಾದಂಥ ಮೂಲ ಏನ ಜನರು ಹಾಕೊಳ್ಳುವಂಥ ಅರ್ಬಿಗಳಿದಾವಲ್ಲ, ಆ ರೀತಿಯಾದಂಥ ಸೀರೆಗಳನ್ನ ಉಟ್ಕೊಂಡು ಮತ್ತು ನಮ್ಗೆ ಅದಕ್ಕೆ ಒಪ್ಪುವಂಥ ತುರುಬು ಹಾರು ಏನೋ ಹಾಕೊಂಡು ನಾವು ರೆಡಿಯಾಗಿ ಬಂದಿದ್ದೀವಿ. ನಮಗೆ ಬೇಕಾದಂಥ ಮೇನ್ ಅಂದ್ರೆ ನಮ್ಮ ಹಾಡಿಗೆ ತಕ್ಕಂಥ ರಾಗ, ತಾಳ, ಆಮೇಲೆ ನಮ್ಮ ಗ್ರೂಪಿನಲ್ಲಿರುವಂಥ 5 ಜನ ಏನಿದ್ದೀರಲ್ಲ ಅದ್ರ ಹೊಂದಾಣಿಕೆ ಮೇನ್ ಇರ್ತದೆ. ನಾ ಮುಂದೆ ನೀವು ಮುಂದೆ ಅಂತ ಇರೋದಿಲ್ಲ ಜಾನಪದ ಗೀತೆ. ಆಮೇಲೆ ನೀವು ಕಂಡಿದ್ದೀರಿ ಮೊದಲಿನ ಹಾಡು ಯವ್ವ ಯಪ್ಪ ಏ ಯವ್ವ ಏ ಯಪ್ಪ ಹಂಗ ಹಿಂಗ ಅಂತ ಬಂದ್ರೆ ಜನಪದ ಹಾಡು ಅಂತ ತಿಳ್ಕೊಂಡಿದ್ದೀರಿ ಅಲ್ಲ. ಅದಷ್ಟೇ ಅಲ್ಲ, ಯಾಕಂದ್ರೆ ಲಿಖಿತ ಮಾಡಿದವರು ಇತ್ತೀಚೆಗೆ ಹಾಡು ಏನು ಬರೆದಿದಾರಲ್ಲ, ಆ ಹಾಡುಗಾರಿಕೆ ಬರೆದವರು ಏ ಯವ್ವ ಏ ಕಲ್ಲಂಗಾಡವಣಿ ಹಾಕೊಂಡು ನಿಂತ ಲಾವಣ್ಯ, ಈಗ ಕೇಳಿದಿರಲ್ಲ ಹಾಡು, ಇದು ಜನಪದ ಗೀತೆನ ಅಲ್ಲಲ್ಲ. ಹೀಗಾಗಿ ಜನಪದ ಗೀತೆ ಮೊದಲಿಗೆ ಲಿಖಿತ ಇರಲಿಲ್ಲ. ಹಾಡು ಒಬ್ರಿಗಿಂತ ಒಬ್ರಿಗೆ ಬಾಯಿ ಒಳಗೆ ಹರಿದು ಬಂದಂಥ ಹಾಡುಗಳನ್ನು ನಾವು ಜನಪದ ಗೀತೆ ಅದನ್ನು ಬರೆದಿರಲಿಲ್ಲ. ತಮ್ಮ ಆಸರಿಕೆ ಬ್ಯಾಸರಿಕೆಯನ್ನು ಕಳೆಯೋದಕ್ಕೋಸ್ಕರವಾಗಿ ಏನು ಮಾಡ್ತಿದ್ರು, ಮೊದಲಿಗರು ಅದನ್ನ ಕುಟ್ಟುವಾಗ, ಬೀಸುವಾಗ ಮತ್ತು ಒಗೆಯುವಾಗ ಪ್ರತಿಯೊಂದೊಂದು ಕೆಲಸ ಮಾಡಬೇಕಾದ್ರೂ ತಗೊಂಡಂಥ ಹಾಡುಗಳನ್ನು ನಾವು ಜನಪದ ಹಾಡುಗಳಂತ ಹೇಳ್ತೀವಿ. ಈಗ ಇತ್ತೀಚೆಗೆ ಬರೆದಂಥ ಹಾಡುಗಳನ್ನ ನಾವು ಜನಪದ ಹಾಡುಗಳಂತ ಅಲ್ಲ. ಎಲ್ಲ ಮಹಿಳೆಯರಿಗೂ ನಾನು ನಮಸ್ಕಾರ ತಿಳಿಸ್ತೇನೆ. ಯಾಕಂದ್ರೆ ನಾವು ಒಂದು ಸಂಘಟನೆಯಿಂದ ಇಂಥ ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಸುಧಾ ಮೇಡಮ್ ಅವ್ರ ನಮ್ಮ ಸಹಾಯ ಸಹಕಾರದಿಂದ ಇವತ್ತಿಂದ ಈ ಕಾರ್ಯಕ್ರಮ ಆಯೋಜನೆ ಅಂತ ಹೇಳಕ್ ಹೆಮ್ಮೆ ಪಡ್ತೇನೆ. ಅವ್ರಿಗೂ ಈ ವೇದಿಕೆಯ ಮುಖಾಂತರ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕನ್ನೋದು ನಮ್ದೊಂದು ಸಣ್ಣ ಬಡ ಸಂಘಟನೆಯಿಂದ ಇಷ್ಟೊಂದು ದೊಡ್ಡ ಯೋಜನೆ ಕಾರ್ಯಕ್ರಮ ಮಾಡಿದೆವು. ದಯವಿಟ್ಟು ತಾವೆಲ್ಲರೂ ಸಮಯ ಒಂದು ಸ್ವಲ್ಪ ಟೈಮ್ ತಗೊಂಡು ಇಟ್ಕೊಂತೀವಿ, ಇದನ್ನೊಂದು ವೇದಿಕೆ ನಮಗೆ ಅಲಂಕರಿಸಬೇಕಂತ ಕೇಳ್ತದನು. ಮಹಿಳಾ ದಿನಾಚರಣೆ ಅಂಗವಾಗಿ ಈ ಒಂದು ವಿಜಯ ಕರ್ನಾಟಕ ಮಹಿಳಾ ರಕ್ಷಣಾ ವೇದಿಕೆಯವರು ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿನಲ್ಲಿ ಅವರು ಈ ಒಂದು ತಾಲೂಕಾ ಘಟಕದ ಮಹಿಳಾ ಘಟಕ ಹಾಗೂ ಯುವ ಘಟಕವನ್ನು ಸಹ ಈ ಸಂದರ್ಭದಲ್ಲಿ ವಿಸಿಟ್ ಮಾಡಿಕೊಳ್ಳುವ ಮೂಲಕ ವಿಶೇಷವಾಗಿ ಮಹಿಳೆಯರು ಏನು ಆಶಾ ಕಾರ್ಯಕರ್ತರಿರ್ಬೋದು, ಮಹಿಳಾ ಪೌರ ಕಾರ್ಮಿಕರಿರ್ಬೋದು ಮತ್ತು ವಿವಿಧ ಹಂತದಲ್ಲಿ ಸೇವೆ ಸಲ್ಲಿಸಿದಂಥ ಅನೇಕ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ ಸಹ ಹಮ್ಮಿಕೊಂಡದ್ದು ಭಾಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ. ಇದನ್ನು ಯಶಸ್ವಿಗೊಳಿಸುವ ಮೂಲಕ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಈ ರೀತಿ ಮಹಿಳಾಪರ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಂತ ವಿನಂತಿಸ್ತೇನೆ. ಇವತ್ತು ಈ ದೇಶದಲ್ಲಿ ಇವತ್ತು ಈ ಪ್ರಪಂಚದಲ್ಲಿ ಮಹಿಳೆಯರು ಬಹುದೊಡ್ಡ ಒಂದು ಯೋಗದಾನವನ್ನು ಮಾಡ್ತಾ ಬಂದಿದ್ದಾರೆ. ಈಗ ತಾನೇ ಕಳೆದ ವಾರ ನಾವು ನೋಡಿದ ಹಾಗೆ ಸುನೀತಾ ವಿಲಿಯಮ್ಸ್ ಅವರು 286 ದಿನಗಳ ಕಾಲ ಅಂತರಿಕ್ಷದಲ್ಲಿ ತಮ್ಮ ಜೀವನವನ್ನು ಹೊಂದಿದವಾಗಿ ಮರು ಒಂದು ಜೀವನ ಮೂಲಕ ಹೋಗಿದ್ದಾರೆ. ಮತ್ತು ಅವರು ಸಹ ನಮ್ಮ ಭಾರತೀಯರನ್ನೋದನ್ನು ನಿಮ್ಮೆಲ್ಲರ ಹೆಮ್ಮೆ. ಈ ಥರ ಮಹಿಳೆಯರು ಅನೇಕ ಸಾಧಕರಿದ್ದಾರೆ. ಇವತ್ತು ನಮ್ಮ ಸಹೋದರಿಯರಿಂದ ಆಶಾ ಕಾರ್ಯಕರ್ತರು ಹೊಂದಿದ್ದಾರೆ. ಯಾವ ಒಂದು ಕೋವಿಡ್ ಸಂದರ್ಭದಲ್ಲಿ ಅನೇಕ ಜನ ಮಾಸ್ಕ್ ಹಾಕ್ಕೊಂಡು ಮನೆಯಿಂದ ಹೊರಗೆ ಬರ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಮನೆಗೆ ಹೋಗಿ ಅಲ್ಲಿರುವಂಥ ಯಾರು ಕೋವಿಡ್ ಪೀಡಿತರಿದ್ದಾರೆ ಅವರಿಗೆ ಔಷಧಿಗಳನ್ನು ಮತ್ತು ಫುಡ್ ಕಾರ್ಯಕ್ರಮಗಳನ್ನು ಹಂಚುವ ಮೂಲಕ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಯಾವ ಒಂದು ನಗರದ ಶೌಚಾಲಯದಿಂದ ಒಂದೇ ಒಂದು ದಿವಸ ಸಹ ತಮ್ಮ ಕೆಲಸಕ್ಕೆ ಆಗ್ತಾನೆ ತಮ್ಮ ಜೀವನ ಹಂಗೆ ತೆರೆದುಕೊಂಡು ಆ ಒಂದು ಕೆಲಸ ಮಾಡಿದಂಥ ಸಾಧಕರಿದ್ದಾರೆ. ಮತ್ತು ಪೊಲೀಸ್ ಅಧಿಕಾರಿಗಳು ಆ ಸಂದರ್ಭದಲ್ಲಿ
ನಾವು ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಜನರು ಕೇವಲ ತಮ್ಮ ಮನೆಯಲ್ಲಿ ಉಳ್ಕೋಬೇಕು ಮತ್ತು ತಮ್ಮ ಆರೋಗ್ಯ ಕಾಪಾಡುವಂಥ ಸಂದರ್ಭದಲ್ಲಿ ಅನೇಕ ಪೊಲೀಸ್ ಅಧಿಕಾರಿಗಳು ಒಂದೇ ಒಂದು ಸಹ ರಜೆ ಹಾಕದೇ ಕೆಲಸ ಕಾರ್ಯಗಳು ಮಾಡಿದಂಥ ಇವತ್ತು ಸಾಧಕರಿಗೆ ವಿಶೇಷವಾಗಿ ಸನ್ಮಾನವನ್ನು ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದ್ದು ನಿಮ್ಮಲ್ಲಿ ವಿಷಯ. ಮತ್ತು ಮುಂದಿನ ದಿನಗಳಲ್ಲಿ ಈ ಮಹಿಳೆಯರ ಏಳಿಗೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಭಾಳಷ್ಟು ರಕ್ಷಣಾ ವೇದಿಕೆಗಳು ಕೇವಲ ಕನ್ನಡಪರ ಸಂಘಟನೆಗಳಿಗೆ ಮಾತ್ರ ಸೀಮಿತ. ಆದರೆ ಇಲ್ಲಿ ಮಹಿಳಾ ಘಟಕದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿಸುವ ಮೂಲಕ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮತ್ತು ಸಾಧಕರಿಗೆ ಸನ್ಮಾನ ಮಾಡ್ತಿರೋದು ಮೊದಲೇ ಬಾರಿಗೆ ಆಗ್ತದೆ. ಯಾಕಂದರೆ ಬೇರೆ ರಕ್ಷಣಾ ವೇದಿಕೆಗಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಅವರು ಕನ್ನಡ ಪರ ಚಿಂತನೆ, ಕನ್ನಡ ಪರ ಕಾರ್ಯಕ್ರಮಗಳು ಮತ್ತು ನಾಡುನುಡಿಗಾಗಿ ಏನು ಮಾಡ್ತಾ ಇದ್ದಾರಲ್ಲ ಆ ಕಾರ್ಯಗಳನ್ನು ಮಾತ್ರ ಮಾಡ್ತಾರೆ. ಆದರೆ ವಿಶೇಷವಾಗಿ ಇದರೊಂದಿಗೆ ಈ ಒಂದು ಕಾರ್ಯಕ್ರಮಗಳನ್ನು ಈ ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದ್ದು ಭಾಳ ಹೆಮ್ಮೆಯ ವಿಷಯ. ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ಅನುವು ಮಾಡಿಕೊಟ್ಟಂಥ ಈ ಜಿಲ್ಲಾ ಘಟಕದ ಎಲ್ಲ ಮಹಿಳಾ ಪದಾಧಿಕಾರಿಗೆ ವಂದಿಸಿ ನನ್ನ ಮಾತುಗಳನ್ನು ನಮಸ್ಕಾರ. ಇವತ್ತು ನಿಜವಾಗಲೂ ಬಹಳ ಒಳ್ಳೆಯ ಕಾರ್ಯವನ್ನು ಈ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದವರು ಹಮ್ಮಿಕೊಂಡಿದ್ರು. ಯಾಕಪ್ಪ ಅಂದರೆ ನಶಿಸಿ ಹೋಗುತ್ತಿರುವಂತಹ ಮೂಲ ಜನಪದ ಹಾಡುಗಳನ್ನು ಉಳಿಸಿ ಬೆಳೆಸಬೇಕು ಅನ್ನುವಂಥ ಕಳಕಳಿ ಹಿನ್ನೆಲೆ. ಯಾಕಂದ್ರೆ ಇಂದಿನ ಜಾಗತೀಕರಣ ಸಂದರ್ಭದಲ್ಲಿ, ಆಧುನೀಕರಣದ ಸಂದರ್ಭದಲ್ಲಿ ನಮ್ಮ ದೇಶೀಯ ಜ್ಞಾನ ಪರಂಪರೆಗಳೆಲ್ಲವೂ ಸಹ ನಾಶ ಆಗ್ತಾ ಇದೆ. ಆ ಎಲ್ಲ ಜ್ಞಾನ ಪರಂಪರೆಗಳು ಮಾನವನ ಬಹುತ್ವವನ್ನು ಅಥವಾ ಮಾನವನ ಜೀವನದ ಮೌಲ್ಯವನ್ನು ತಿಳಿಸಿಕೊಡುವಲ್ಲಿ ಅತ್ಯಂತ ಮೌಲ್ಯಯುತವಾದಂಥ ಪಠ್ಯಗಳು. ಹಾಡಿರಲಿ, ಕಥೆ ಇರಲಿ, ಸಂಪ್ರದಾಯ ಇರಲಿ, ಆಚರಣೆ ಇರಲಿ, ನಂಬಿಕೆ ಇರಲಿ, ಜಾತಿ ಇರಲಿ, ಉತ್ಸವ ಇರಲಿ, ಅವೆಲ್ಲವೂ ಸಹ ನಮ್ಮ ಭಾರತೀಯ ಪರಂಪರೆಯ ಜೀವನ ಪದ್ಧತಿಯನ್ನು ಎತ್ತಿ ಹಿಡಿಯುವಲ್ಲಿ, ತಿಳಿಸುವಲ್ಲಿ, ನಾವು ಸುಖವಾಗಿ ಬಾಳುವಲ್ಲಿ ಮಹತ್ವವಾದಂಥ ಸಂಗತಿಗಳು ಆಗಿದ್ದಾವೆ. ಅಂತಹ ಸಂಗತಿಯ ಹಾಡುಗಳನ್ನು ಇಂದು ಈ ಮಹಿಳಾ ಘಟಕದವರು ಇಂದಿನ ಪೀಳಿಗೆಗೆ ತಿಳಿಸಬೇಕು ಅನ್ನುವಂಥ ಕಳಕಳಿಯ ಹಿನ್ನೆಲೆಯಲ್ಲಿ, ಉಳಿಸಬೇಕು ಅನ್ನುವಂಥ ಚಿಂತನೆ ಹಿನ್ನೆಲೆಯಲ್ಲಿ, ಅಥವಾ ಅದನ್ನು ಮತ್ತೆ ಪುನಃ ಮುಖ್ಯ ವೇದಿಕೆಗೆ ಅಥವಾ ಮುಖ್ಯ ಮಾರ್ಗಕ್ಕೆ ತರಬೇಕು ಅನ್ನುವಂಥ ಕಳಕಳಿಯ ಹಿನ್ನೆಲೆಯಲ್ಲಿ ಬಹಳ ಪ್ರಯತ್ನದಿಂದ ಹೇಳಿದ್ರವರು ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು 3 ತಿಂಗಳಿಂದ ಹಮ್ಮಿಕೊಂತ ಬಂದವರು ಸರ್. ಇದನ್ನು ಅನೇಕ ಮಹಿಳಾ ಮಂಡಳ ಸದಸ್ಯರಿಗೆ ಸುದ್ದಿ ಮೂಡಿಸೋಕೆ ನಮ್ಮ ಭಾಗ ನಮಗೆ ಎಲ್ಲೆಲ್ಲಿ ಮಹಿಳಾ ಮಂಡಳದವು ಎಲ್ಲೆಲ್ಲಿಲ್ಲ ಅಂತ ಅವ್ರ ವಿಳಾಸಗಳು ಯಾಕೆ, ಅವ್ರ ಅಡ್ರೆಸ್ ಯಾಕೆ ನಾವು ಭಾಳ ಸಮಯ ಹೋಯಿತು. ಯಾಕಂದ್ರೆ ಮಹಿಳಾ ಮಂಡಳಕ್ಕೆ ನಾವು ಸುದ್ದಿ ಮುಟ್ಟಿಸಿದ್ರೆ ಆ ಮಹಿಳೆಯರು ಅದನ್ನು ಉಳಿಸಿ ಬೆಳೆಸ್ತಾರೆ ಅನ್ನೋಂಥ ಕಳಕಳಿ ನಮಗಿತ್ತು. ಹಾಗಾಗಿ ಈ ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವಲ್ಲಿ ಮಹಿಳೆಯರ ಒಂದು ಕಾರ್ಯವೇ ಬಹಳ ಅಚ್ಚುಮೆಚ್ಚಂಥದ್ದು. ಅವರು ಇದನ್ನು ಕರಗತ ಮಾಡಿಕೊಂಡ್ರೆ ನಮ್ಮ ಜನಪದ ಸಾಹಿತ್ಯ ಉಳಿತೇವು ಅನ್ನುವಂಥ ಹಿನ್ನೆಲೆಯಲ್ಲಿಯೇ ಅವರು ಎಲ್ಲ ಮಹಿಳಾ ಮಂಡಳ ಸದಸ್ಯರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಬಹುಪಾಲು ಮಹಿಳಾ ಮಂಡಳ ಬಹಳ ಉತ್ಸುಕತೆಯಿಂದ ನಾವು ನೋಡಿದ್ವಿ. ಕನಿಷ್ಠ ಒಂದು 18-19 ತಂಡಗಳು ಬಂದಿದ್ವು. ಅದರಲ್ಲಿ ಎಲ್ಲ ತಂಡದವರು ಬಹಳ ಅಚ್ಚುಕಟ್ಟತನದಿಂದ, ಬಹಳ ಅದ್ಧೂರಿತನದಿಂದ, ಬಹಳ ವ್ಯವಸ್ಥಿತವಾಗಿ ನಮ್ಮ ಪರಂಪರೆ ಹೆಂಗೈತಲ್ಲ ಆ ಪರಂಪರೆಯ ಹಿನ್ನೆಲೆಯಲ್ಲೇ ಬಂದಂಥವ್ರು. ಈ ಕುಟ್ಟುವ ಹಾಡು ಹೇಳಕತ್ರಪ್ಪ ಅಂದ್ರೆ ಕುಟ್ಟ ಒಣಗಿ ಒಳ್ಳು ಔಡಿಸ ತಂದಿದ್ರು, ಬೀಸುವ ಹಾಡು ಹಾಡಕತ್ರಪ್ಪ ಅಂದ್ರೆ ಬೀಸೋ ಕಲ್ಲ ತಂದಿದ್ರು. ಇನ್ನು ಸೋಬಾನ ಪದ ಹಾಡುವಾಗ ಅಥವಾ ಮಗಮಗ ಕುಂದಿರಿಸಿ ಆರತಿ ಮಾಡುವಾಗ ಅಥವಾ ಗರ್ಭಿಣಿಯಾದ ಹೆಣ್ಣಿನ ಕುಂದಿರಿಸಿ ಸೋಬಾನ ಪದ ಹಾಡುವಾಗ ಅದನ್ನು ಸ್ವತಃ ಹೆಣ್ಮಕ್ಳ ಕುಂದಿರಿಸಿ ದಂಡಿ ಹಾಕಿ ಅವರು ಸೋಬಾನ ಪದ ಹಾಡು ನೋಡಿದ್ರೆ ಇವತ್ತೇನು ಈ ವಿದ್ಯಾಭ್ಯಾಸ ಸಂಘದಾಗ ಪಾಡ್ಲಿಪುಟ್ಟ ಹೋದಾಗ ಮದುವೆ, ಜಾತ್ರೆ ಅಥವಾ ಉತ್ಸವ, ಸಂಪ್ರದಾಯ, ಆಚರಣೆ ಎಲ್ಲವೂ ನೋಡ್ಬಿಟ್ಟು ಏನೋ ನಮ್ಗೆ ಇಲ್ಲಿ ಭಾಸ ಆಗಿದೆ. ಅದನ್ನು ನೋಡ್ತಾ ನನಗೆ ಬಹಳ ಖುಷಿ ಹೋಗಿದೆ. ನಮ್ಮ ಜನಪದರ ಸಂಸ್ಕೃತಿ ಬಹಳ ಮಹತ್ವದ ಅಂತ. ಅವ್ರು ಎದ್ದ ತಕ್ಷಣ ತಮ್ಮ ಕಾರ್ಯಗಳನ್ನು ಮಾಡ್ತಾನೆ ಅವರು ಹಾಡನ್ನು ಹಾಡ್ತಾ ಈ ಪರಂಪರೆಯನ್ನು ಉಳಿಸ್ಕೊಂಡು ಬರುವಲ್ಲಿ ಅವರು ಮುಂಚೂಣಿ ಇದ್ದಾರೆ. ನಾವೆಲ್ಲ ಕೇಳಿ ಬೆಳಿಗ್ಗೆ ತಕ್ಷಣ ಎಳ್ಳು ಜೀರಿಗೆ ಬೆಳೆಯುವಂತಹ ನೀವೆಲ್ಲ ಹಾಡು ಹಾಡ್ತಾರೆ. ಹಂಗೆ ಮುಂದೆ ಅವರು ಕಸ ಹೊಡೆದ ಮೇಲೆ ಬಿಸಾಕದ ಮಾಡ್ತಾರೆ.
ದಿವಸ ಚಲೋ ಹೇಳ್ತಾರೆ, ಹಾಡು ಭಾಳ ಚಂದ ಹೇಳ್ತಾರೆ ಅವ್ರು. ನಾವು ಸಣ್ಣ ಇರ್ತಾಗ ನಮ್ಮ ತಾಯಿಯವರು ಹಾಡ್ತಿದ್ರು, ಬೀಸುವ ಕಲ್ಲಿಗೆ ನಾ ಮುಂದನೆ ಮುಂದ, ಬೀಸುವ ಕಲ್ಲಿಗೆ ನಾ ಮುಂದನೆ ಮುಂದ, ಸಣ್ಣ ಬಿದಿರಿನ ಮರ ಮುಂದ, ಸಣ್ಣ ಬಿದಿರಿನ ಮರ ಮುಂದ ಇಟ್ಟಕೊಂಡು ತಾಯಿ ತಂದೆನ ನೆನೆದೇನ, ತಾಯಿ ತಂದೆನ ನೆನೆದೇನ. ಆ ಕಲ್ಲು ಈ ಕಲ್ಲು ಬೀಸೋ ಮುತ್ತಿನ ಕಲ್ಲು, ಆ ಕಲ್ಲು ಈ ಕಲ್ಲು ಬೂಸೋ ಮುತ್ತಿನ ಕಲ್ಲು, ಸಣ್ಣ ಮುಕ್ಕು ಹಾಕೇನ, ಸಣ್ಣ ಮುಕ್ಕು ಹಾಕೂತ ನಾನು ರಾಯರನ ನೆನದು ಸ್ಮರಿಸೇನ, ರಾಯರದ ನೆನದು ಸ್ಮರಿಸೇನ. ಈಗ ಅವರ ಪರಂಪರೆಯೊಳಗೆ ತಮ್ಮ ತಂದೆ ತಾಯಿಗಳನ್ನ, ಗಂಡನನ್ನ, ದೇವಳ ದೇವತೆಗಳನ್ನ ನೆನ್ಕೊಂತ ಬ್ಯಾಸ ಬಡ್ದಂಗೆ ಅವರು ಹಾಡ್ತಾ ಇದ್ರು. ಇನ್ನು ಹೆಣ್ಮಕ್ಳು ಹಿಂಗೆ ಹಾಡಿದ್ರೆ ಅದ ಧಾನ್ಯವನ್ನ ರಾಶಿ ಮಾಡೋದ್ರೊಳಗೆ ಹಂತಿ ಪದವನ್ನು ಗಂಡ್ಮಕ್ಳು ಹಾಡ್ತಿದ್ರು. ಅವರು ಸಹ ಕೆಲಸ ಮಾಡುವಾಗ ಈ ಹಂತಿ ಪದ ಅಂತ ಇಲ್ಲೇ ಇಲ್ಲ, ಯಾಕಂದ್ರೆ ಎಲ್ಲ ಮಿಷನ್ ಮಾಡ್ಬಿಟ್ಟವೆ. ಹಂತಿ ಪದ ಅಂತ ಈ ಮಕ್ಕಳಿಗೆ ಅಂತ ಗೊತ್ತಾರ ಆಗೋದು. ಹಂತಿ ಪದದ ಭಾಳ ಬೆಳಬೇಕಂತ ಹಾಡ್ತಿದ್ರು. ರಾತ್ರಿ ಸಮಯ ಆಗಿದ್ರಿಂದ ಅವ್ರು ಕೇಳಾತ ಭಾಳ ಇಂಪಡ್ತಿದ್ರು. ಹಂತಿ ಕಟ್ಟುವ ಮೊದಲ ಯಾರ ನೆನಿಬೇಕ, ಉದ ಕೊಂಡಿಯ ಗಣಪನ, ಉದ ಕೊಂಡಿಯ ಗಣಪನ ನೆನೆದರ ಬರಲಾರದ ಹಾಡ ಬರುತ್ತಾರೋ. ಸಾಗೊಬ್ಬ ಕಳೆದಾಗ ಹಿಂಗೆ ಹುಡುಗರಿಗೆ ಹಾಡ್ಕೊಂತ ಹಾಕಿದ್ರೆ ಅತ್ತ ಕಳೆದ ವಾದಿ ಬಾದಿ ಕಣ ಅವಾಗ. ಈ ಒಂದು ದಿಕ್ಕಿನಾಗ ಒಬ್ಬ ಕಣ ಮಾಡ್ಯಾನ, ಆ ಒಂದು ದಿಕ್ಕಿನಾಗ ಒಬ್ರು ಕಣ ಮಾಡ್ತಿದ್ರು. ಇವು ಹಾಡು ಅವ್ನು ಕೇಳ್ತಿದ್ದವು. ಅವಾಗ ಅವ ಇವ್ ಸಭಾ ರೂಪದೊಳಗೆ ಅವ ಹಾಡ್ತಿದ್ದ. ಹಂತಿ ಕಟ್ಟುವ ಮೊದಲ ಯಾರ ನೆನಿಬೇಕ, ತಂದೆ ತಾಯಿನ ನೆನೆಬೇಕ, ತಂದೆ ತಾಯಿನ ನೆನೆಬೇಕ ಅಣ್ಣಯ್ಯ, ಬಾಳು ಬಂಗಾರ ದೀಪ ಅಂತ ಹಿಂಗೆ ಹೇಳಿದ್ರು. ಇನ್ನೊಬ್ಬ ದಿಕ್ಕಿನಾಗ ಅವ ಕೆಟ್ಟಿರ್ತಾವ, ಅವನು ಸುಮ್ಮನಿದ್ದ. ನೀವು ಬಹುಶಃ ಆ ಧ್ವನಿ ನೀವು ಕೇಳಿರಲ್ಲ, ನಾವು ಸುಮ್ಮತ ಕೇಳಿವಿ. ಯಾಕಂದ್ರೆ ಬೆಳದಿಂಗ್ ಬೆಳಕಿತ್ತು, ಯಾವುದು ಶಾಪ್ ಇರ್ತಿತ್ತು, ನಿಶಬ್ದವಂತ ಪ್ರದೇಶ. ಅವ್ರು ಸಣ್ಣಗೆ ಹಾಡಿದ್ರು ಸಹ ಭಾಳ ಚಂದ ಕೇಳ್ತಿತ್ತು. ಅರ್ಥಕ ಬಾಣ ಹಂತಿ ಕಟ್ಟುವ ಮೊದಲ ಯಾರ ನೆನಿಬೇಕ, ಭೂತಾಯಿ ನೊಮ್ಮೆ ನೆನಿಬೇಕ, ಭೂತಾಯಿ ನೊಮ್ಮೆ ನೆನೆದರ ಅಣ್ಣಯ್ಯ, ಸಿರಿ ಸಂಪತ್ತ ಸಿಗತಾರ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟು, ಮತ್ತು ಈ ಮೂಲ ಜನಪದ ಹಾಡುಗಳಿಗೆ ನಿರ್ಣಾಯಕರಾಗಿ ನಮ್ಮನ್ನು ಕರೆದು ಆ ಒಂದು ಹಾಡಿನ ಸವಿಯನ್ನು ಸವಿಯುವಂಥ ಸೌಭಾಗ್ಯವನ್ನು ವಹಿಸುವಂಥ ಈ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಮಂಡಳವರಿಗೆ ಶರಣಾರ್ಥಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ವಿಜಯ ಕರ್ನಾಟಕ ಧಾರವಾಡ ಜಿಲ್ಲೆ ಮಹಿಳಾ ಘಟಕ ಉದ್ಘಾಟನೆ ಆಗಿ ಇವತ್ತಿಗೆ 1 ವರ್ಷ ಆಯಿತು. 1 ವರ್ಷದಲ್ಲಿ ವಾರ್ಷಿಕ ವರದಿಯನ್ನು ನೋಡಿದಾಗ ಸಾಕಷ್ಟು ಸಂಘಟನೆಗಳನ್ನ ಮಾಡಿದ್ದಾರೆ. ಮಹಿಳಾ ಘಟಕದ ಮಂಜುಳಾ ಕಶ್ಯಪ್ನ ನೇತೃತ್ವದಲ್ಲಿ ಸಾಕಷ್ಟು ಸಂಘಟನೆಯನ್ನು ಮಾಡಿದ್ದಾರೆ. ವಿಶ್ವ ಮಹಿಳಾ ದಿನಾಚರಣೆ ನಾವೆಲ್ಲ ಮಾರ್ಚ್ 8 ಅಂತ ಹೇಳಿ ಮಾರ್ಚ್ 8ಕ್ಕೆ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಅಲ್ಲಿಗೆ ನಿಂತು ಹೋಗ್ತಾ ಇತ್ತು. ಬರ್ತಾ ಇಲ್ಲ ಮಾರ್ಚ್ ಅವ್ರವ್ರು ಅನ್ಕೊಳ್ತಕ್ಕಂಥ ಮಾರ್ಚ್ ತಿಂಗಳೆಲ್ಲ ಮಹಿಳಾ ದಿನಾಚರಣೆ ಆಗುವಾಗಿ ಮಹಿಳಾ ದಿನಾಚರಣೆನ ಎಲ್ಲ ಕಡೆ ಆಚರಿಸ್ತಾ ಇತ್ತು. ಬಟ್ ಇವತ್ತೇ ನೋಡಿದ್ರೆ ಏಪ್ರಿಲ್ 5ನೇ ತಾರೀಕು ಮಹಿಳಾ ದಿನಾಚರಣೆ ಮಾಡ್ತೀವಿ ಅಂದ್ರೆ ಪ್ರತಿ ದಿವಸ ನಾವು ಮಹಿಳಾ ದಿನಾಚರಣೆ ಮಾಡ್ತೀವಿ.
ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದ ಇರುವಂಥ ಕ್ಷೇತ್ರನೇ ಇಲ್ಲ ಅಂತ ಅನ್ನೋದಕ್ಕೆ ಈ ವಿಜಯ ಕರ್ನಾಟಕದ ಮಹಿಳಾ ಘಟಕದಿಂದ ಮಾಡಿರುವಂಥ ಸಾಕಷ್ಟು ಸಂಘಟನೆಗಳ ನಿದರ್ಶನಗಳನ್ನ ನೋಡಿದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಅಕ್ಕ ಮಹಾದೇವಿಗೆ ಅನುಭವ ಮಂಟಪದಲ್ಲಿ ಅವಳು ಎದುರಿಸುವಂಥ ಸವಾಲು ಮತ್ತು ಮಹಿಳೆಯರು ಕೂಡ ಶರಣ ಸಾಹಿತ್ಯದಲ್ಲಿ ಮತ್ತು ಸಾಹಿತ್ಯಕ ಧಾರ್ಮಿಕ ಕ್ಷೇತ್ರದಲ್ಲಿ ಎತ್ತಿದ ಕೈ ಅಂತ ತೋರಿಸಿದಾಗ ಬಸವಣ್ಣನವರು ಎಲ್ಲ ಸಮಾನತೆ ಮಹಿಳೆಯರಿಗೆ ಕೊಟ್ಟಿರುವಂಥ ಸಮಾನತೆಯಿಂದ ಇವತ್ತು ನಾವು ಈ ಒಂದು ಏನು ಸಮಾಜದಲ್ಲಿ ಎಲ್ಲ ಕೆಲಸದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯ ಅಂತ ನಾವು ಇವತ್ತು ಬಸವಣ್ಣನವರು ನಡೆಯುವಂಥ ಒಂದು ಸಮಯ. ನಾವು ಈ ಥರ ಹೇಳಿದಾಗ ಮಹಿಳಾ ದಿನಾಚರಣೆ ಪ್ರತಿನಿತ್ಯ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಮಹಿಳೆಯರ ಬಗ್ಗೆ ಮಾತಾಡ್ಬೇಕಂತಂದ್ರೆ ನೀವು ಎಷ್ಟು ಟೈಮ್ ಕೊಟ್ಟರು ಸಾಲುವುದಿಲ್ಲ. ಮಹಿಳೆಯರು ಮಾತಾಡೋದು ಅಂದ್ರೆ ಅದೊಂದು ಕಲೆ ಅಂತ ಎಲ್ಲರೂ ಹೇಳ್ತಾರೆ. ಅದರವಾಗಿ ಮಹಿಳೆಯರ ಬಗ್ಗೆನೇ ಮಾತಾಡೋದಂದ್ರೆ ಇನ್ನೂ ವಿಶೇಷ. ಅದಕ್ಕೆ ಯಾಕಂದ್ರೆ ಇನ್ನೂ ಸಾಕಷ್ಟು ಜನ ಮಾತಾಡೋರು ಇದ್ದಾರೆ, ಹಾಗೂ ಏನಾದ್ರು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇರುವಂಥ ಮಹಿಳೆಯರು ಭಾಳ ತಪ್ಪು ಬಂದ್ಕೊಂತು. ಅದಕ್ಕೆ ಇವತ್ತು ವಿಶೇಷವಾದಂಥ ಏನು ಅಂತಂದ್ರೆ ಕುಂಭಮೇಳದ ಮುಖಾಂತರ ಏನು ಮಹಿಳಾ ಆಚರಣೆಯನ್ನು ಉದ್ಘಾಟನೆ ಮಾಡ್ತಾ ಇವತ್ತು ವೇದಿಕೆ ಮೇಲೆ ಹಲವಾರು ಗಣ್ಯರನ್ನು ಕರೆದು ಇವತ್ತು ವಿಜೃಂಭಣೆಯಿಂದ 1 ವರ್ಷದಲ್ಲೇ, ಯಾಕಂದ್ರೆ ಸಂಘಟನೆಯಿಂದ ನೋಡಿದ್ರೆ ಎಷ್ಟು ಗಟ್ಟಿ ಐತೆ ಅಂತ ನಾವು ತಿಳ್ಕೊಬೇಕು. ಮಂಜುಳಾ ಕೂಡ ಬಹಳ ಹಾರ್ಡ್ ವರ್ಕರ್. ಅವಳು ಒಂದಿನೂ ಖಾಲಿ ಇರುವುದಿಲ್ಲ. ಏನಾದರೂ ಒಂದು ಸಂಘಟನೆಗೆ ಕೆಲಸ ಕೊಡ್ರಿ ಮಾಡೋನು, ಎಷ್ಟು ಕೆಲಸ ಮಾಡಿದ್ರೆ ಇದು ಮಾಡೋನು ಅಂತ ಹೇಳಿ ಭಾಳ ಒಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊತ ಬಂದಿರುವಂಥ ಒಂದು ಹೆಣ್ಮಗಳು ಬಹಳ ಖುಷಿ ಅನ್ನಿಸ್ತದೆ. ಇದೆಲ್ಲ 1 ತಿಂಗಳಿಂದ ಅವ್ರ ಪರಿಶ್ರಮ. ಆ್ಯಕ್ಚುಲಿ 22ನೇ ತಾರೀಕಿಗೆ ಮಾರ್ಚಿದು ನಿಗದಿ ಆಗಿತ್ತು ಡೇಟು. ಅದು ಯಾವುದೋ ಕಾರಣದಿಂದ ಅವತ್ತೆಲ್ಲ ಕರ್ನಾಟಕ ಬಂದಂತ ಒಂದು ಸುದ್ದಿಯಿಂದ ಮುಂದೋಡಿ ಇವತ್ತು ಕಾರ್ಯಕ್ರಮ ಮುಂದೆ ಹೋಯ್ತು ಅಂತ ಬಿಡೋದು ಬೇಡ ಅಂದರೂ ಕೂಡ ಇವತ್ತು ಆ ಸಂಘಟನೆಯನ್ನು ಬಿಡದಂಗೆ ಸತತವಾಗಿ ಕೆಲಸ ಮಾಡಿ ಯಶಸ್ವಿಗೊಳಿಸೋದಕ್ಕೆ ನಿಮ್ಮೆಲ್ಲ ಪರವಾಗಿ ಮಂಜುಳಾಗ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ನಾನು ಮಹಿಳೆಯರ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಪ್ರತಿನಿತ್ಯ ಮಹಿಳೆಯರು ಇಲ್ದನೇ ದಿವಸ ಇಲ್ಲ ಅಂತ ನಾವೆಲ್ಲ ಅದು ಗೊತ್ತು ಅದ. ನಾವು ಅನ್ಕೊಂಡಿದ್ದೀವಿ ಇಲ್ಲಿರುವಂಥ ಅಣ್ಣಂದ್ರಿಗೆ ಎಲ್ಲರಿಗೂ ಗೊತ್ತದ. ಒಂದು ದಿವಸ ಮನ್ಯಾಗ ಹೆಣ್ಮಕ್ಳು ಇಲ್ಲ ಅಂದ್ರೆ ಅದು ಮನೆ ಅನ್ನೋದು ಅವತಾರ ಇರುವುದಿಲ್ಲ. ಯಾಕಂದ್ರೆ ಎದ್ದ ತಕ್ಷಣ ಭಾರತೀಯ ಸಂಸ್ಕೃತಿ ಹೆಂಗದ ಅಂತ ನಮ್ಮ ಭಾರತ ದೇಶದೊಳಗೆ ಮಹಿಳೆಯರಿಂದನೇ ದಿವಸ ಶುರುವಾಗ್ತದೆ. ಎದ್ದ ತಕ್ಷಣ ನಾವು ಅಂಗಳ ಕಸ ಹೊಡೆದು ರಂಗೋಲಿ ಹಾಕಿ ಒಲೆ ಒಳಗೆ ಮತ್ತಲ್ಲಿ ಹಾಲು ಕಾಯಕ ಏನೋ ಕಾಳು ಕುದಿಯಕ್ಕೆ ಇಟ್ಟಿರ್ತೀವಿ ಅಂದ್ರೆ ಅದು ಸೆನ್ಸು ನಮ್ಮ ಕಡೆ ಇರ್ತದೆ, ಅಲ್ಲಿರ್ತದೆ. ರಂಗೋಲಿ ಹಾಕತ್ತೀನಿ ಅಂದ್ರೆ ಇಷ್ಟೊತ್ತಿಗೆ ಹಾಲು ಮುಕ್ಕ ಬರ್ತದೆ, ಇಷ್ಟೊತ್ತಿಗೆ ಕಾಳು ಕುದಿತಾವಂತೆ. ಅಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಅನ್ಲಿಕ್ಕೆ ಅದು ಮನೆ ಒಳಗಿಂದನೇ ಹುಟ್ಟದ ನಮ್ಮ ಹೆಣ್ಮಕ್ಳಿಗೆ. ಅದು ಇಂಥ ಸಂಘಟನೆ ಒಳಗೆ ಎತ್ತಿದ ಕೈ ಅಂತ ನಾವು ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಪ್ರೂವ್ ಮಾಡಿದ್ದೀವಿ. ಆರ್ಥಿಕ ಪ್ರಬಲತೆಗೂ ಕೂಡ ನಾವು ಹೆಣ್ಮಕ್ಳಿಗೆ ಎತ್ತಿದೆ ಕೈ. ಅದಕ್ಕಾಗಿ ಇವತ್ತು ಭಾರತ ದೇಶದ ಆರ್ಥಿಕ ನಿರ್ವಹಣೆ ಮಾಡ್ತಿರೋದು ಒಂದು ಮಹಿಳೆ ಅಂತ ಅನ್ಲಿಕ್ಕೆ ನಮಗೆ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆಯಾಗಿ ಇವತ್ತು ಆರ್ಥಿಕ ನಿರ್ವಹಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಆ ಆರ್ಥಿಕ ನಿರ್ವಹಣೆ ಮಹಿಳೆ ಅಚ್ಚುಕಟ್ಟಾಗಿ ಮಾಡ್ತಾ ಅನ್ನೋದಕ್ಕೆ ನಮ್ಮ ಅಡುಗೆ ಮನೆಯೊಳಗೆ ಸಾಸಿವೆ ಜೀರಿಗೆ ಡಬ್ಬಿಂದ ಹುಟ್ಟದ. ಯಾಕಂದ್ರೆ ಅವಾಗ ಮೊದಲಿನ ಕಾಲದಿಂದ ಗಂಡು ಮಕ್ಕಳು ದುಡಿದ ಕಾಸು ಏನೋ ಒಂದು 100 ರೂಪಾಯಿ 1000 ರೂಪಾಯಿ ಕೊಟ್ಟರು ಇಷ್ಟರೊಳಗೆ ಇವತ್ತು ತಿಂಗಳು ಹಬ್ಬ ಬಂದದ, ಇಷ್ಟರೊಳಗೆ ನಿಭಾಯಿಸ್ಬೇಕಂದ್ರೆ ಅಷ್ಟರೊಳಗೆ ಹಬ್ಬ ಮಾಡಿ ಎಲ್ಲ ಮಾಡಿ ಮತ್ತೆ ಅದ್ರೊಳಗೆ 10 ರೂಪಾಯಿ 20 ರೂಪಾಯಿ ಉಳಿದ್ರೆ ಅದನ್ನ ಏನು ಜೀರಿಗೆ ಸಾಸಿವೆ ಡಿಬ್ಬಿಯಾಗಿ ಇಟ್ಟು ಅದನ್ನ ಯಾವುದಾದ್ರು ಒಂದು ಕೆಲಸಕ್ಕೆ ಬರ್ತೈತೆ ಅಂತ ಕೂಡಿಡುವಂಥ ಏನೋ ಚಾಣಾಕ್ಷತೆ ಐತಿ ನಮ್ಮ ಮಹಿಳೆಯರಿಗೆ. ಅದಕ್ಕೆ ಇದು ಅಷ್ಟೇ ಅಲ್ಲ, ನಮ್ಮ ಮಹಿಳೆಯರು ಹೊರಗೆ ಹೋಗಿ ಕೆಲಸ ಮಾಡಿದ್ರಷ್ಟ ಆ ಮಹಿಳೆಯರು ಏನಂದ್ರೆ ಶಕ್ತಿವಂತ ಮಹಿಳೆಯರಲ್ಲ, ಅಡುಗೆ ಮನೆಯಾಗಿಂದನೇ ಹುಟ್ಟೋದಲ್ಲ. ಅದಕ್ಕಾದ ಹೊರಗೆ ಹೋಗಿ ಎಂಥ ಏನಂದ್ರೆ ಕಷ್ಟದ ಕೆಲಸಗಳು ಬಂದರೂ ಕೂಡ ಅದನ್ನು ನಿರಾಳವಾಗಿ ಅದನ್ನ ನಿರ್ವಹಿಸುವಂಥ ಸಾಮರ್ಥ್ಯ ಮಹಿಳೆಯರಿಗದ. ಒಂದು ದೊಡ್ಡ ಗುಡ್ಡದಂಥ ಸಂಘಟನೆ ಮಾಡುವ ಶಕ್ತಿ ಮಹಿಳೆಗದ. ಎಂಥ ಗುಡ್ಡದಂಥ ಕಷ್ಟ ಬಂದರೂ ಅದನ್ನ ನೀರಿನಂತ ಕರಗಿಸುವಂಥ ಶಕ್ತಿ ಆ ಮಹಿಳೆಗದ. ಅದಕ್ಕೆ ಅದನ್ನು ಒಂದರಲ್ಲಿ ಇದನ್ನ ಹೇಳ್ಬೇಕಂದ್ರೆ ಮಹಿಳೆ ಅಂದ್ರೆ ಸ್ತ್ರೀ ಶಕ್ತಿ ಅಂದ್ರೆ ಮಹಿಳೆ. ಯಾಕಂದ್ರೆ ಒಂದು ಮಹಿಳೆ 9 ತಿಂಗಳು ಹೊತ್ತು ಒಂದು ಜೀವಕ್ಕೆ ಏನಂದ್ರೆ ಜೀವ ಕೊಟ್ಟು ಅದನ್ನ ಒಂದು ಜೀವನವಾಗಿ ಮಾಡಿಸ್ತಾಳ. ಅಂತ ಸಾಮರ್ಥ್ಯ ಇರುವಂಥ ಮಹಿಳೆಗೆ ಯಾವ ಕಷ್ಟಗಳು ಎಷ್ಟು ಅವಳಿಗೆ ಸಾಸಿವೆಗ ಅಂತ ಕಷ್ಟಗಳನ್ನ ಸಾಲ್ವ್ ಮಾಡುವಂಥ ಶಕ್ತಿ ಆ ಮಹಿಳೆಗದ. ಅದಕ್ಕೆ ಬರುವಂಥ ದಿವಸದೊಳಗೆ ಆಶಾ ಕಾರ್ಯಕರ್ತರು ನಾವೆಲ್ಲ ಬಹಳ ಅವರಿಗೆ ಏನಂದ್ರೆ ಹೃದಯಪೂರ್ವಕಂಗ ಅಭಿನಂದನೆಗಳು ಧನ್ಯವಾದ ಹೇಳಬೇಕು. ಯಾಕಂದ್ರೆ ಆ ಮಹಿಳೆಯರಿಗೋಸ್ಕರ ನಿರಂತರವಾಗಿ ಅವ್ರು 24 ತಾಸನ್ನು ಡ್ಯೂಟಿ. ಯಾಕಂದ್ರೆ ಬರೀ ನಾವು 10 ರಿಂದ 5 ಕಡೆ ಡ್ಯೂಟಿ ಮಾಡ್ಬಂದ್ರೆ ಅವ್ರು 24 ತಾಸು. ಯಾರಿಗಾದ್ರೂ ಊರಲ್ಲಿ ಈ ಹೆರಿಗೆ ನೋವು 12 1 ಗಂಟೆಗೆ ಬಂದ್ರೆ ಅವ್ರು ಹೋಗಿ ಹಾಸ್ಪಿಟಲ್ ಕರ್ಕೊಂಡ್ಬರೋ ಜವಾಬ್ದಾರಿ ತಂದೆ ತಾಯಿಗಳಿಗಿಂತ ಅವ್ರಿಗೆ ಹೆಚ್ಚಿಗೆ ಜವಾಬ್ದಾರಿ ಅದ. ಅದಕ್ಕೆ ತಾಯಿ ಸ್ವರೂಪಿಣಿಯಾಗಿ ಕೆಲಸ ಮಾಡ್ತದಾಳ. ಅವ್ರಿಗೂ ಕೂಡ ಒಂದು ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಷ್ಟೇ ಅಲ್ಲ, ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಅವ್ರದ್ದಾದಂಥ ಸಾಧನೆ ಮಾಡಿರೋದು. ವಿಜಯ ಕರ್ನಾಟಕ ಸಂಘಟನೆಯವರು, ರಕ್ಷಣಾ ವೇದಿಕೆಯವರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಈ ಥರ ಮಹಿಳೆಯರಿಗೆ ಸಾಕಷ್ಟು ವೇದಿಕೆಗಳನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ 1 ವರ್ಷದಲ್ಲಿ ಈ ವಾರ್ಷಿಕ ವರದಿ ನೋಡಿದಾಗ
ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಇನ್ನೂ ಹಲವಾರು ಕೆಲಸಗಳನ್ನ ಮಾಡಲಿ, ಅವರು ಒಂದು ನ್ಯಾಯದ ಪರವಾಗಿ ಕೆಲಸ ಮಾಡಲಿ, ಹೋರಾಟ ಮಾಡಲಿ, ಅವ್ರು ಯಾವುದೋ ಹೋರಾಟದಲ್ಲಿ ಅವ್ರಿಗೆ ಜಯ ಸಿಗಲಿ ಅಂತ ನಾನು ಅವರಿಗೆ ಆಶಿಸ್ತಾ ಮತ್ತು ಅವರಿಗೆ ಶುಭವನ್ನು ಕೋರ್ತಾ ನನಗೆ ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಮಹಿಳಾ ಪದಾಧಿಕಾರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ನಾವೇನು ಮಾಡಿದ್ವಿ, ಲಾಡ್ ಸರ್ ಬಂದು ಸಂತೋಷ್ ಲಾಡ್ ಸರ್ ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತೇಳಿ 4ನೇ ತಾರೀಕಿಗೆ ಈ ಪ್ರೋಗ್ರಾಮ್ನ ನಾವು ಪೋಸ್ಟ್ಪೋನ್ ಮಾಡಿದ್ವಿ. ಆದರೆ ಅನಿವಾರ್ಯ ಕಾರಣದಿಂದ ಚೀಫ್ ಮಿನಿಸ್ಟರ್ ಅವರು ಲಾಡ್ ಸರ್ನ ಡೆಲ್ಲಿನಲ್ಲಿ ಇರಲೇಬೇಕು ಅಂತ 3-4 ದಿನದಿಂದ ಅಲ್ಲೇ ಇರಿಸ್ಕೊಂಡು ಕೂತಿದ್ದಾರೆ. ಸೊ ಅದಕ್ಕೆ ನಿಮ್ಮೆಲ್ಲರಲ್ಲಿ ಒಂದು ಲಾಡ್ ಸರ್ ಒಂದು ಮೆಸೇಜ್ ಕಳಿಸಿದ್ದಾರೆ. ನೆಕ್ಸ್ಟ್ ಟೈಮ್ ನೀವು ಪ್ರೋಗ್ರಾಮ್ ಮಾಡುವಾಗ ಅದ್ದೂರಿಯಾಗಿ ಅವ್ರು ಬಂದು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಹಿಳಾ ದಿನಾಚರಣೆ ಬಗ್ಗೆ ಹೇಳಬೇಕಂದ್ರೆ ಕನಿಷ್ಠ ಮಾರ್ಚ್ 8ನೇ ತಾರೀಕಿಗೆ ಪ್ರತಿ ವರ್ಷ ಯಾಕೆ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಮಾರ್ಚ್ 8ರಿಂದ ಅದು ಯಾವಾಗ ಮುಗಿಯುತ್ತೆಪ್ಪ ಮಹಿಳಾ ದಿನಾಚರಣೆ ಅಂತ ಕಾಯ್ತಾ ಇರ್ತೀವಿ. ಪ್ರತಿದಿನ 1-3 ಪ್ರೋಗ್ರಾಮ್ ಅದು ಇದ್ದೇ ಇರುತ್ತೆ. ಇಲ್ಲಿ ಹುಬ್ಳಿನಲ್ಲಿರುತ್ತೆ, ಬೆಂಗಳೂರು ಇರುತ್ತೆ, ಹುಬ್ಳಿ ಇರುತ್ತೆ, ಬೆಂಗಳೂರು ಇರುತ್ತೆ. ಈ ಥರ ಓಡಾಡ್ತಾ ನಾವು ಈ ಒಂದು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ವಿ. ನಾವು ಮಂಜುಳಾ ಅವ್ರಿಗೆ ಹೇಳಿದೆ, ಪ್ಲೀಸ್ 4ನೇ ತಾರೀಕಿಗೆ ಇದು ಕೊನೆಯ ಪ್ರೋಗ್ರಾಮಾಗಿ ನಾವು ಮುಗಿಸ್ಬೇಕು ಮಹಿಳಾ ದಿನಾಚರಣೆ ಪ್ರೋಗ್ರಾಮ್ನ. ಯಾಕಂದರೆ ನಾವು ಅದನ್ನೇ ಮಾಡ್ತಾ ಇದ್ದರೆ ಮುಂದೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಮಹಿಳೆಯರಲ್ಲಿ ನಾನು ಒಂದು ಕೇಳ್ಕೊತೀನಿ. ಈಗ ನೀವೆಲ್ಲರೂ ಏನು ಕುಂಭಮೇಳ ಮಾಡ್ಕೊಂಡ್ಬಂದರು, ಸಾಕಷ್ಟು ಮಹಿಳೆಯರು ಮಂಜುಳಾ ಬಂದು ಹೇಳ್ತಾ ಇದ್ರು, ಈಗ 1 ವರ್ಷದಲ್ಲಿ ಸಾಕಷ್ಟು ಸಂಘಟನೆನ ಮಾಡಿದ್ದಾರೆ. ಮಹಿಳೆಯರಿಗೆ ಸಂಘಟನೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನಮ್ಮಲ್ಲಿ ನಾನು ಡಿಫ್ರೆನ್ಸ್ ಹೇಳ್ತೀನಿ ಮಹಿಳೆಯರ ಬಗ್ಗೆ ಮತ್ತು ಗಂಡಸರ ಬಗ್ಗೆ. ನಾವು ಮಹಿಳೆಯರು ಈಗ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಈಗ ಗಂಡಸರದ್ದು ತಲೆ ಒಳಗಡೆ ಬಾಕ್ಸಸ್ ಇರುತ್ತೆ, ಒಂದು 5-6 ಬಾಕ್ಸ್ ಇರುತ್ತೆ. ಒಂದೊಂದು ಬಾಕ್ಸಲ್ಲಿ ಒಂದೊಂದು ಇಟ್ಕೊಂಡಿರ್ತಾರೆ. ಒಂದು ಬಾಕ್ಸಲ್ಲಿ ಫ್ರೆಂಡ್ಸ್ನ ಇಟ್ಕೊಂಡಿರ್ತಾರೆ, ಒಂದು ಬಾಕ್ಸಲ್ಲಿ ಕೆಲಸನ ಇಟ್ಕೊಂಡಿರ್ತಾರೆ. ಅಶೋಕ್ ಬೆಸ್ತಾ ಇಸ್ ಹಿಯರ್, ನೈಸ್. ಒಂದು ಬಾಕ್ಸಲ್ಲಿ ಫ್ಯಾಮಿಲಿನ ಇಟ್ಕೊಂಡಿರ್ತಾರೆ, ಒಂದು ಬಾಕ್ಸಲ್ಲಿ ಬಿಸ್ನೆಸ್ನ ಇಟ್ಕೊಂಡಿರ್ತಾರೆ, ಒಂದು ಬಾಕ್ಸಲ್ಲಿ ತಮ್ಮ ಎಂಟರ್ಟೈನ್ಮೆಂಟ್ನ ಇಟ್ಕೊಂಡಿರ್ತಾರೆ. ಅಂದರೆ ಅವ್ರ ತಲೆ ಒಳಗಡೆ ಎಲ್ಲ ಕಂಪಾರ್ಟ್ಮೆಂಟ್ ಥರ ಬಾಕ್ಸ್ ಆಗಿ ಗಂಡಸಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ನಾವು ಹೆಣ್ಮಕ್ಳು ಹೆಂಗಿಟ್ಟಿರ್ತೀವಿ ಅಂದರೆ ನಮ್ಮ ತಲೆನ ನೂಡಲ್ಸ್ ಗೊತ್ತಲ್ಲ ಹೆಂಗಿರುತ್ತೆ, ಎಲ್ಲ ಕಚ ಅಂತ ನಮ್ಮ ತಲೆ ಒಳಗಡೆ ಎಲ್ಲ ಇರುತ್ತೆ. ಯಾಕೆ ಹೇಳಿ, ನಾವು ಎಲ್ಲರನ್ನೂ ಸಪ್ರೇಟ್ ಬಾಕ್ಸ್ ಆಗಿಡಲ್ಲ. ಗಂಡಸರು ಹಂಗಿಲ್ಲ, ಎಲ್ಲರನ್ನೂ ಬೇರೆ ಬಾಕ್ಸಲ್ಲಿಟ್ಟು ಆ ಬಾಕ್ಸ್ನ ಓಪನ್ ಮಾಡ್ತಾರೆ, ಅದನ್ನಷ್ಟು ಅಟೆಂಡ್ ಮಾಡ್ತಾರೆ, ಮತ್ತು ಬಾಕ್ಸ್ನ ಕ್ಲೋಸ್ ಮಾಡ್ಕೋತಾರೆ. ಬಟ್ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ, ಎಲ್ಲರೂ ಬೇಕು ನಮಗೆ ಅಕ್ಕ ತಂಗಿ, ಅಣ್ಣ ತಮ್ಮ, ಫ್ರೆಂಡ್ಸು, ಫ್ಯಾಮ್ಲಿ, ನಮ್ಮ ಮಕ್ಕಳು, ಗಂಡ, ತಂದೆ ತಾಯಿ, ಅತ್ತೆ ಮಾವ, ಈ ಥರ ಎಲ್ಲರೂ ಬೇಕು. ಕೆಲಸನೂ ಬೇಕು, ಬಿಸ್ನೆಸ್ಸು ಬೇಕು, ಕೆಲಸನೂ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಹೊರಗಡೆ ಹೋಗಿ ಕೆಲಸ ಮಾಡಬೇಕು. ಅದು ತನ್ನ ಬ್ರೈನ್ ಅವ್ರದ್ದು ಒಂಥರ ಈ ನೂಡಲ್ಸ್ ತಿನ್ನುವಾಗ, ಮ್ಯಾಗಿ ನೂಡಲ್ಸ್ ತಿನ್ನುವಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಆ ಥರ ಇರುತ್ತೆ ಹೆಣ್ಮಕ್ಳ ಬ್ರೈನು. ಅದಕ್ಕೆ ಅವಳಿಗೆ ದೇವರು ಸಿಕ್ಕಾಪಟ್ಟೆ ಶಕ್ತಿ ಕೊಟ್ಟಿದ್ದಾನೆ. ಅಂದರೆ ಮಲ್ಟಿ ಟಾಸ್ಕಿಂಗ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಒಂದು ಹೆಣ್ಮಗಳು ಒಂದು ಮಗುನ ತನ್ನ ಹೊಟ್ಟೆನಲ್ಲಿ ಹೊತ್ಕೊಂಡು 9 ತಿಂಗಳಾದಮೇಲೆ ಅದನ್ನು ಜೀವಂತವಾಗಿ ಹೊರಗಡೆ ಪ್ರಪಂಚಕ್ಕೆ ಕೊಡ್ತಾಳೆ. ಅಂದರೆ ಒಂದು ಹೊಸ ಸೋಲ್, ಅಂದರೆ ಒಂದು ನ್ಯೂ ಸೋಲ್ನ ನಾವು ಜಗತ್ತಿಗೆ ಕೊಡ್ತಾ ಇದ್ದೀವಿ. ಆ ಶಕ್ತಿ ಯಾರಲ್ಲಿದೆ? ಬರೀ ಮಹಿಳೆಯರಲ್ಲಿದೆ. ಸೊ ಅಂಥ ಒಂದು ಶಕ್ತಿಯುಕ್ತ ಒಂದು ಜೀವ, ಒಂದು ಪ್ರಾಣಿ ಅಂತಲೂ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದು ಯಾರು ಅಂದರೆ ಅದು ಮಹಿಳೆ, ಅದು ಓನ್ಲಿ ಮಹಿಳೆ. ಅವಳಿಗೆ ಒಂದು ಜೀವನೇ ಕೊಡ್ತಾಳೆ ಪ್ರಪಂಚಕ್ಕೆ, ಅದು ಯಾರಲ್ಲೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಒಂದು ಮಹಿಳೆ ಜೀವ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸೊ ಇಲ್ಲಿ ನೀವು ಎಲ್ಲ ಹೆಣ್ಮಕ್ಳು ಏನು ಕಲಿಬೇಕಂದ್ರೆ, ನಿಮ್ಮಲ್ಲಿ ದುಡಿಬೇಕನ್ನೋ ಛಲ ಇರಬೇಕು, ನಾನು ಮುಂದೆ ಹೋಗ್ತೀನಿ ಅಂತ ಕಾನ್ಫಿಡೆನ್ಸ್ ಇರಬೇಕು. ಜೀವನ ಇಲ್ಲೇ ಮುಗೀತಪ್ಪ ಅಂತ ಇರಬಾರ್ದು. ಜೀವನ ಇನ್ನೂ ಮುಂದೆ ದೊಡ್ಡದಾಗಿದೆ, ನಾವು ಫೇಸ್ ಮಾಡ್ತೀನಿ ಚಾಲೆಂಜಸ್ನ ಅನ್ನೋದು ಎಲ್ಲ ಹೆಣ್ಮಕ್ಳಲ್ಲಿ ಇರಬೇಕು. ಮೊದಲು ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಏನು? ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಇನ್ನೊಬ್ಬರ ಮೇಲೆ ಕಾನ್ಫಿಡೆನ್ಸ್ ಇಟ್ಕೋಬೇಡಿ, ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಇವತ್ತು ಮಂಜುಳಾ ತನ್ನ ಟೀಮ್ ಬಗ್ಗೆ ಕಾನ್ಫಿಡೆನ್ಸ್ ಇದ್ದಿದ್ದಕ್ಕೆ ಇವತ್ತು ನಿಮ್ಮನ್ನೆಲ್ಲರೂ ಇಲ್ಲಿ ಒಟ್ಟಿಗೆ ಕರೆದು ಇಷ್ಟು ದೊಡ್ಡ ಒಂದು ಫಂಕ್ಷನ್ನ ಇಂಡಿಪೆಂಡೆಂಟಾಗಿ ಹೆಣ್ಮಕ್ಳು ಯಾರ್ದು ಸಪೋರ್ಟ್ ಇಲ್ಲದೆ, ಒಬ್ಬರದ್ದು ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲದೆ ಈ ಹೆಣ್ಮಕ್ಳು ಇವತ್ತು ಈ ಒಂದು ಫಂಕ್ಷನ್ನ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಟು ಮಂಜುಳಾ ಆ್ಯಂಡ್ ಮಂಜುಳಾಸ್ ಟೀಮ್. I'm very happy that I'm a part of this function, and congratulations Manjula. I wish God bless you that you keep growing like this. ಇವತ್ತು 1000-2000 ಜನ ಇದ್ದಾರೆ. ನೆಕ್ಸ್ಟ್ ಟೈಮ್ ಮಾಡುವಾಗ 10,000 ಹೆಣ್ಮಕ್ಳನ್ನ ಕರೆದು ಅದ್ದೂರಿಯಾಗಿ ಹೊರಗಡೆ ದೊಡ್ಡ ಗ್ರೌಂಡಲ್ಲಿ ನೀವು ಫಂಕ್ಷನ್ನ ಮಾಡಬೇಕಂತ ನಾನು ಹೇಳ್ತೀನಿ. ಧನ್ಯವಾದಗಳು. ಶಕ್ತಿ ಏನೈತೆ, ಅವರ ಅವತಾರ ಏನೈತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳ್ಬೇಕಾದ್ರೆ ನಾವೇನು ಹೇಳಬೇಕಾಗಿಲ್ಲ. ಆದರೂ ಕೂಡ ನವೆಂಬರ್ 1ರಲ್ಲಿ ಕೂಡ ನಮ್ಮ
ಮಂಜುಳಾ ಮೇಡಮ್ ಅವರು ಜಿಲ್ಲಾ ಅಧ್ಯಕ್ಷರು, ಇಡೀ ಜಿಲ್ಲೆ ಎಲ್ಲ ಒಂದು ಸಂಘಟನೆಗಳನ್ನು ಬದನಾ ಆಗಲಿ ಅವರೆಲ್ಲ ಸಂಘಟನೆಗಳು ಅದ್ದೂರಾಗಿ ಅವ್ರ ಕಡೆಯಿಂದ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅವರಿಗೆ ಅವಾಗಾದರೂ ಕೂಡ ಅಷ್ಟು ನೀಟಾಗಿ ಮಾಡಿದರು. ಈಗ ನನಗೂ ಕೂಡ ಇವತ್ತು ನಮ್ಮಂಥವ್ರಿಗೆ ಆದರೂ ಕೂಡ ಅವರು ನೋಡೋರು ಗಾಡಿ ತೊಗೊಂಡು 4 ಸಲ ಮನೆಗೆ ರೌಂಡ್ ಹೊಡೆದ್ರು. ಅವ್ರ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಆಟ ಸಾಲಿಲ್ಲ. ನೀವು ಬಂದಿರಿ, ನೀವು ಆದರೂ ಇಂಥ ವೇದಿಕೆ ಒಂದು ಈಗ ಹೇಳಿದ್ರೆ ಅವರು ನಾನು ಈ ಥರ ಮುಂದಕ್ಕಂತ ಒಂದು ಸೇವಾ ಮಾಡಿದ್ದಕ್ಕೆ ಇವತ್ತು ವೇದಿಕೆ ಮೇಲೆ ಕುಂತಾನೆ. ತಾವು ಎಲ್ಲ ಆಶಾ ಕಾರ್ಯಕರ್ತರು, ಆದರೆ ತಾವೆಲ್ಲರೂ ಸೇವಾದಲ್ಲಿ ಭಾಳ ಅಚ್ಚುಕಟ್ಟಾಗಿ ಸೇವೆ ಮಾಡಿದಿರಿ. ಇನ್ನು ಮುಂದಾದರೂ ಕೂಡ ನಿಮ್ಗೆ ಇದೇ ಥರ ಸೇವಾ ಮಾಡುವಂಥ ಶಕ್ತಿ ಆ ತಾಯಿ ಭಾರತ್ ಮಾತೆ ನಿಮಗೆ ಶಕ್ತಿ ಕೊಡಲಿ ಅನ್ನುವಂಥ ಮಾತು ಹೇಳುತ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಯುವ ಘಟಕದವರು ಅದಾರ, ತುಕಾರಾಮ ಆಗಲಿ, ಮಂಜೇಶ್ ಆಗಲಿ, ಶಂಭು ಆಗಲಿ, ಇವರೆಲ್ಲರೂ ಕೂಡಿ ಇಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತಂದ್ರೆ ತ್ರಾಸ ಭಾಳ ಇದೆ. ನಾವೆಲ್ಲರೂ ಬಂದಿರ್ತೇವೆ, ಎಲ್ಲ ಹೋಗ್ಬಿಟ್ಟು ಅದನ್ನೆಲ್ಲನೂ ನೆರವೇರಿಸಿದಂಥ ಎಲ್ಲ ನಮ್ಮ ವಿಜಯ ಕರ್ನಾಟಕದ ಎಲ್ಲ ಸಂಘಟನೆಗಳು ಧನ್ಯವಾದವನ್ನು ಹೇಳುತ್ತಾ, ಇವತ್ತಿನ ಒಂದು ನಮ್ಮದೊಂದು ಸಣ್ಣದೊಂದು ಖರ್ಚು ಏನೋ ಇಷ್ಟೆಲ್ಲ ಮಾಡಾಕಂದ್ರು ನಾವು ಒಂದು ಅವ್ರಿಗೆ 5,000 ರೂಪಾಯಿಯನ್ನು ದೇಣಿಗೆ ರೂಪದಲ್ಲಿ ಸಲ್ಲಿಸ್ತೇನೆ ಅನ್ನೋಂಥ ಮಾತು ಹೇಳಿ ನನ್ನ ಮಾತಾಡಲಿಕ್ಕೆ ಕೊಟ್ಟಂಥವ್ರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಇವತ್ತು ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಹಾಗೆ ಧಾರವಾಡ ತಾಲೂಕು ಮಹಿಳಾ ಘಟಕ ಹಾಗೆ ಯುವ ಘಟಕದ ಉದ್ಘಾಟನೆ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಧಾರವಾಡದಲ್ಲಿ ಮಹಿಳಾ ಘಟಕನ 1 ವರ್ಷದ ಹಿಂದೆ ನಾವು ಇದೇ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಿದ್ದು. ಆಗ ನಮ್ಮ ಮಂಜುಳಾ ಕುಶಪ್ಪನವರು ಧಾರವಾಡ ತಾಲೂಕು ಅಧ್ಯಕ್ಷರಾಗಿದ್ದರು, ಧಾರವಾಡ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದರು. ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಕಾರ್ಯಕ್ರಮ ಇಲ್ಲೇ ಮಾಡಿದ್ದು. ಕೆಲವರು ಅವತ್ತು ಪಾಲ್ಗೊಂಡಿದ್ದರು, ಈ ವೇದಿಕೆಯಲ್ಲಿ ಇರುವಂಥವ್ರು ಕೂಡ ಕೆಲವರು ಇದ್ದರು. 1 ವರ್ಷದ ನಂತರ ಇವತ್ತು ಮಂಜುಳಾ ಕುಶಪ್ಪನವರು ಈ ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ತಾಲೂಕುಗಳ ಮಟ್ಟದಿಂದ ಅವರ ಮಾಡಿರುವಂಥ ಒಂದು ಸಂಘಟನಾತ್ಮಕ ಕೆಲಸಗಳು, ಕಾರ್ಯಕ್ರಮಗಳು, ಅವರ ಒಂದು ಸ್ಫೂರ್ತಿ, ಅದನ್ನು ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅದನ್ನೆಲ್ಲವನ್ನು ಇವತ್ತು ನಾವು ಸಂಘಟನೆಯಿಂದ ಗುರುತಿಸಿ ಇವತ್ತು ಅವರಿಗೆ ನಾವು ಹೇಳ್ದೋ ನಿಮ್ಮನ್ನು ರಾಜ್ಯ ಮಟ್ಟದಲ್ಲಿ ತರ್ತೀವಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಇಲ್ಲ ಸರ್ ನಾನು ರಾಜ್ಯ ಮಟ್ಟಕ್ಕೆ ಬರಲ್ಲ, ನಾನು ಧಾರವಾಡ ಬಿಟ್ಟು ನಾನು ಮುಂದಕ್ಕೆ ಬರಲ್ಲ, ನಾನು ಧಾರವಾಡನೇ ಬೇಕು ನನಗೆ ಅಂತ ಹೇಳಿದ್ರು. ಇವತ್ತು ಧಾರವಾಡದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ಒದಗಿದ ಮೊದಲನೇ ಕಾರ್ಯಕ್ರಮವನ್ನು ಒಂದು ಅದ್ದೂರಿಯಾಗಿ ಒಂದು ಕುಂಭಮೇಳದ ಮುಖಾಂತರವಾಗಿ ಒಂದು ಮೆರವಣಿಗೆ ಮುಖಾಂತರವಾಗಿ ನನ್ನ ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮಹಿಳಾ ಘಟಕದ ಉದ್ಘಾಟನೆಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಇದು ಮೊದಲನೇದು ಧಾರವಾಡದಲ್ಲಿ ಮಾಡಿದ್ದು ಮಂಜುಳಾ ಕುಶಪ್ಪನವರ ಒಂದು ನೇತೃತ್ವದಲ್ಲಿ ಇವತ್ತು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಹಾಗೆ ತಾಲೂಕು ಘಟಕ ಇವತ್ತು ಎಲ್ಲ ಹೊಸ ಪದಾಧಿಕಾರಿಗಳನ್ನ ಸೇರ್ಪಡೆಯಾಗಿ ಇವತ್ತು ಎಲ್ಲರೂ ಕೂಡ ಪದಾರ್ಪಣೆ ಮಾಡ್ತಾರೆ. ಅವರೆಲ್ಲರೂ ಕೂಡ ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಕುಟುಂಬಕ್ಕೆ ಇವತ್ತು ಎಲ್ಲರೂ ಕೂಡ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಸಂಚಾಲಕರಾಗಿ ನೇಮಕವಾಗಿರುವಂತಹ ತುಕಾರಾಮ್ ಸರ್, ಇದು ಮೊದಲನೇ ಕಾರ್ಯಕ್ರಮ ಅವರಿಗೂ ಕೂಡ. ಇದು ತುಕಾರಾಮ್ ಅವರು ರಾಜ್ಯ ಸಂಚಾಲಕರಾಗಿ ಹಾಗೆ ಮಂಜುಳಾ ಕುಶಪ್ಪನವರು ಜಿಲ್ಲಾಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅಸ್ತಿತ್ವ ತಂದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಇವತ್ತು ಹೆಚ್ಚಿನ ಒಂದು ಡಾಕ್ಟರ್ ಆ ಜೊತೆನಾಗೆ ಶಿಕ್ಷಕರ ಎರಡೂ ಕೆಲಸವನ್ನ ಇವತ್ತು ನಿಭಾಯಿಸ್ತಾ ಇರೋದಂದ್ರೆ ಆಶಾ ಕಾರ್ಯಕರ್ತರು. ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಯಾರು ಏನೇ ಕಾಯಿಲೆ ಏನೇ ತಪ್ಪಿದ್ರು ಕೂಡ ಆಶಾ ಕಾರ್ಯಕರ್ತರೇ ಮೊದಲು ಹೋಗೋದು, ಡಾಕ್ಟರ್ಗಿಂತ ಮೊದಲು ಅವ್ರು ನೋಡ್ತಾರೆ. ಹಾಗೆ ಶಿಕ್ಷಕರು ಮೊದಲೆಲ್ಲ ಬರೀತಾ ಇದ್ರು, ಯಾವುದೇ ಒಂದು ಜಾತಿ ಗಣತಿ ಅದನ್ನೆಲ್ಲ ಬರೀಬೇಕಾದ್ರೆ ಶಿಕ್ಷಕರು ಬಂತು. ಇವತ್ತು ಆ ಕೆಲಸ ಮಾಡಬೇಕು ಅಂದ್ರೆ ಆಶಾ ಕಾರ್ಯಕರ್ತರು. ಯಾವ ಊರಿಗೆ ಯಾರೇ ಮದುವೆಯಾಗಿ ಹೊಸದಾಗಿ ಬಂದರೂ ಕೂಡ ಮೊದಲು ಅದನ್ನ ತುರ್ಪಿಸೋದು ಆಶಾ ಕಾರ್ಯಕರ್ತರು. ಹಾಗೆ ಯಾರೇ ಸ್ವತರು ಕೂಡ ಆ ಜೊತೆಯಲ್ಲಿ ಮಕ್ಕಳು ಹುಟ್ಟರು ಕೂಡ ಪಕ್ಕದ ಮನೆಯವರಿಂದ ಮೊದಲು ಗೊತ್ತಾಗೋದು ಆಶಾ ಕಾರ್ಯಕರ್ತರಿಗೆ, ಅವರ ಕುಟುಂಬಕ್ಕಿಂತ ಮೊದಲಾಗಿ ಆಶಾ ಕಾರ್ಯಕರ್ತರು. ಯಾಕೆಂದ್ರೆ ಇವತ್ತು ಡಾಕ್ಟರ್ ಆಗಿ ಶಿಕ್ಷಕರ ಎಲ್ಲಾ ಕರ್ತವ್ಯವನ್ನು ನಿಭಾಯಿಸ್ತಾ ಇರೋದು ಆಶಾ ಕಾರ್ಯಕರ್ತರು. ಅವರ ಶ್ರಮ ಏನಿದೆ ಅವರಿಗೆ ಗೊತ್ತಿರ್ತದೆ, ಅತಿ ಹೆಚ್ಚಿನ ಶ್ರಮದ ಅವರಿಗೂ ಕೂಡ ನಮ್ಮ ವಿಜಯ ರಕ್ಷಣಾ ವೇದಿಕೆ ಈ ಧಾರವಾಡ ಘಟಕದವರು ಅವರು ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಅವರಿಗೂ ಕೂಡ ಅಭಿನಂದಿಸಿದ್ವಿ. ಹಾಗೆ ಮತ್ತೆ ಯಾರ್ಯಾರಿಗೆ ಇವತ್ತು ಮಹಿಳಾ ಘಟಕದಲ್ಲಿ ಕೆಲವು ಸಾಧಕರನ್ನು ಕೂಡ ಗುರುತಿಸಿ ನಮ್ಮ ವೇದಿಕೆಯ ವತಿಯಿಂದ ಅವರಿಗೆಲ್ಲ ಸನ್ಮಾನ ಕಾರ್ಯಕ್ರಮ, ಯಾರ್ಯಾರು ಸನ್ಮಾನಕ್ಕೆ ಇವತ್ತು ಭಾಜರಾಗ್ತಾರೆ ಅವರೆಲ್ಲರೂ ಕೂಡ ನಮ್ಮ ವಿಜಯ ರಕ್ಷಣಾ ಕುಟುಂಬದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಈ ನಮ್ಮ ಕುಶಪ್ಪನವರು ಏನು ಈ ಒಂದು ಕಾರ್ಯಕ್ರಮ ಆಗೋದಕ್ಕೆ ಅವರು ಮತ್ತೆ ಅವರ ತಂಡದ ಎಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಸುಮಾರು 1 ತಿಂಗಳಿಂದ ಶ್ರಮ ಪಟ್ಟರು.
ಒಂದು ದಿನ ಮುಂಚೆ ಒಂದು ದಿನ ಆಗಬೇಕಿತ್ತು. ಆ ನಂತರದಲ್ಲಿ ದಿನಾಂಕ ಬದಲಾವಣೆಯಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಹೆಚ್ಚು ಶ್ರಮ ಪಟ್ಟು ಇದಕ್ಕೆ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಒಂದು ಸ್ಫೂರ್ತಿ ತುಂಬಿ ಅವರ ಬೆನ್ನೆಲುಬಾಗಿ ನಾನು ಇದ್ದೀನಿ ನೀವು ಮಾಡಿ ಅಂತ ನಮ್ಮ ರಾಜ್ಯ ಸಂಚಾಲಕರ ತುಕಾರಾಮ್ ಸರ್ ಅವ್ರ ಜೊತೆ ನಿಂತು ಹಾಗೆ ಯುವ ಘಟಕದವರು ಎಲ್ಲರೂ ಒಂದು ಬೆಂಬಲದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮ ಈ ಮಟ್ಟಕ್ಕೆ ನಡೆಯೋದಕ್ಕೆ ಯಾರ್ಯಾರು ಕಾರಣಕರ್ತರಾಗೋ ಅವರೆಲ್ಲರೂ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತೇವೆ. ಏನಿವತ್ತು ನಮ್ಮ ವಿಜಯನಗರ ರಕ್ಷಣಾ ವೇದಿಕೆ ಬರೀ ಹೋರಾಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಆಗಲೇ 1 ವರ್ಷದ ಕಾರ್ಯಕ್ರಮ ಏನೇನು ಮಾಡಿದ್ದೀವಿ ಅನ್ನೋದು ಪ್ರತಿಯೊಂದನ್ನು ಹೇಳ್ತಾ ಬಂದರು. ಅವಾಗ ನಾನು ಕೇಳೋದು ಅನ್ಕೊಂಡು ಇದೆಲ್ಲರೂ ಮಾಡಿದ್ದು ನಾನೇ ಮಾಡ್ತಿದ್ದೆ, ಕೆಲವರೆಲ್ಲ ಅದನ್ನ ತಿರ್ಗಾ ನನ್ನ ಗಮನಕ್ಕೆ ಅದು ಮತ್ತೆ ಬಂತದು ಏನೇನು ಕಾರ್ಯಕ್ರಮ ಮಾಡಿದ್ರು. ದಯವಿಟ್ಟು ಅದನ್ನ ಅವರು ಒಂದು ಏನು ಮನಸ್ಸಿಗೆ ತಗೊಂಡು ನಾನೊಂದು ವಿಜಯನಗರ ರಕ್ಷಣಾ ವೇದಿಕೆಯಲ್ಲಿ ನಾನು ಗುರುತಿಸ್ಕೊಳ್ಬೇಕು, ನಾನು ಸಾರ್ವಜನಿಕವಾಗಿ ಒಂದು ಕೆಲಸದಲ್ಲಿ ತೊಡಗಬೇಕು, ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋದು ಅವರಲ್ಲಿ ಏನೋ ಒಂದು ಸ್ಫೂರ್ತಿ ಇದೆ. ಆ ಸ್ಫೂರ್ತಿಗೆ ನಾವು ಯಾವಾಗಲೂ ಕೂಡ ನಮ್ಮ ಬೆಂಬಲ ಇರ್ತಾ ಇದೆ. ನಾವು ಇನ್ನೂ ಹೆಚ್ಚಿನ ಒಂದು ಸ್ಫೂರ್ತಿಯನ್ನ ತುಂಬಿ ಅವರನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು. ಅವರು ಕೂಡ ಸಮಾಜದಲ್ಲಿ ಸಮಾಜ ಸೇವೆಯಿಂದ ಅವರು ಗುರುತಿಸ್ಕೊಳ್ಳೋ ಮಟ್ಟಕ್ಕೆ ನಾವು ಕೂಡ ಅವರಿಗೆ ಒಂದು ಬೆಂಬಲವನ್ನ ಕೊಡ್ತೀವಿ ಅಂತೇಳಿ ನಮ್ಮ ವೇದಿಕೆ ಬರೀ ಹೋರಾಟಕ್ಕೆ ಮಾತ್ರ ಸೀಮಿತ ಇರಲ್ಲ. ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ಪ್ರತಿಯೊಬ್ಬರ ಒಂದು ತೊಂದರೆಗಳಲ್ಲಿ ಯಾರೇ ಸಿಕ್ಕರೂ ಕೂಡ ಅವರ ಪರವಾಗಿ ನಾವೊಂದು ಸಮಾಜ ಸೇವೆ ರೂಪದಲ್ಲಿ ಕೆಲಸವನ್ನು ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ನಮ್ಮ ವಿಜಯನಗರ ರಕ್ಷಣಾ ವೇದಿಕೆಗೆ ಎಲ್ಲರೂ ಕೂಡ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಾನು ಎಲ್ಲ ಸಂಪ್ರದಾಯದ ಮಹಾಜ್ಞಾನಗಳಿಗೆ, ಸತ್ಪುರುಷರಿಗೆ, ಶರಣರಿಗೆ, ವೀರ ಪೈಗಂಬರರಿಗೆ ಎಲ್ಲರಿಗೂ ಮನದಲ್ಲಿ ನೆನೆಸಿಕೊಂಡು ಜಗದ್ಗುರು ಸಿದ್ಧಾರೂಢಪ್ಪ ಅವರಿಗೆ, ನವಲಗುಂದ ಅಗ್ನಿಗಜ್ಜಪ್ಪ ಅವರಿಗೆ, ಗರ್ಗದ ಮಡವಾಳಜ್ಜಪ್ಪ ಅವರಿಗೆ ಎಲ್ಲರಿಗೂ ಮನದಲ್ಲಿ ನೆನೆಸಿಕೊಂಡು ಪರಮ ಪೂಜ್ಯರಾದಂಥ ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿಗೆ ವಂದಿಸಿ, ಅವರು ಇಲ್ಲ ಅಂಥೇಳಿ ನಮಗೆಲ್ಲ ಅನ್ನಿಸ್ತಿರ್ಬೇಕು, ನನಗೇನು ಹಂಗೆ ಅನಿಸ್ಲಿಲ್ಲ, ಅವ್ರು ಇಲ್ಲೇ ಅದಾರೆ ಅನ್ನುವಂಥ ಭಾವನೆ, ಭಕ್ತಿ ನಮ್ಮಲ್ಲಿ ಇಟ್ಟುಕೊಂಡು ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ಮಾನ್ಯರಿಗೆ ತಮ್ಮೆಲ್ಲರಿಗೂ ಶರಣು ಶರಣರು. ನಮ್ಮೆಲ್ಲ ತಾಯಂದಿರು ಕೂಡಿ ನಮ್ಮ ಮಂಜುಳಾ ಕುಶಪ್ಪನವರು, ಈ ತಾಯಿ ದೊಡ್ಡ ಕಷ್ಟದಿಂದ ಈಗೆಲ್ಲ ಕೂಡಿಸಿ ನಮ್ಮನ್ನು ಎಲ್ಲರಿಗೂ ಒಂದಾಗಿ ನೋಡುವಂಥ ಭಾವನೆ ತೋರಿಸಿದಂಥ ಅವ್ರಿಗೂ ನಾನು ವಂದನೆ ಸಲ್ಲಿಸ್ತೀನಿ. ಒಂದೇ ಮಾತು ನಾನು ಹೇಳಿ ಮುಗಿಸ್ಬಿಡ್ಬೇಕಂತಂದ್ರೆ, ತಾಯಿ ಅಂದರೆ ಎರಡನ್ನು, ಅಮ್ಮ ಅಂದರೆ ಎರಡನ್ನು. ಅದರೊಳಗೆ ಪರಮಾತ್ಮ ಹೇಳಿಬಿಟ್ಟ, ತಾಯಿಯ ಪಾದದ ಕೆಳಗೆ ಸ್ವರ್ಗ ಐತಿ. ಎಲ್ಲ ಶರಣರು ಇದ ಮಾತು ಹೇಳ್ಕೊಂಡು ಬಂದರು. ನಮ್ಮೆಲ್ಲರ ತಾಯಿಯಂದರು ಇಲ್ಲಿ ಕುಂತಿದ್ದಾರೆ. ಇವರೆಲ್ಲರ ಪಾದದ ಕೆಳಗೆ ಸ್ವರ್ಗ ಐತಿ. ಯಾಕಂತಂದ್ರೆ ಇವ್ರ ಪಾದದ ಕೆಳಗನ ಸ್ವರ್ಗ ಪರಮಾತ್ಮ ಯಾಕಿಟ್ಟ ಅಂತಂದ್ರೆ, ಇವರ ಭಾವನೆಗಳು, ಇವರ ಭಕ್ತಿ, ಇವ್ರದ್ದು ವಿಚಾರ, ಇವರ ಆಚಾರ ಎಲ್ಲರಿಗಿಂತ ಮಿತಿ ಮೀರಲಾಗಿ ದೊಡ್ಡ ವಿಚಾರಗಳು ಯಾರಂತಂದ್ರೆ ತಾಯಿ, ಅಮ್ಮ. ಯಾಕಂತಂದ್ರೆ ಅವ್ರ ದೊಡ್ಡ ಮನಸ್ಸು, ಭಕ್ತಿ ನೋಡ್ರಿ, ಎಲ್ಲರಿಗಿಂತ ಹೆಚ್ಚು ಭಕ್ತಿ ಐತಂದ್ರೆ ತಾಯಿಯಂದ್ರಿ. ಏನು ಮಾಡ್ಬೇಕಂತಂದ್ರೆ ತಾಯಿಯಂದ್ರಿ, ಅಮ್ಮನೇ ಮಾಡಬೇಕು ಅಂತ ತಾಯಿ ಇವರು ಇವತ್ತ ರಕ್ಷಣಾ ವೇದಿಕೆಯ ಕಾರ್ಯಕ್ರಮದಲ್ಲಿ ವಿಶ್ವದ ಮಹಿಳಾ ದಿನಾಚರಣೆ. ವಿಶ್ವ ಅಂತಂದ್ರೆ ಒಂದೇ ಹೇಳಿಲ್ಲ ಇವರು, ನಮ್ಮ ಕರ್ನಾಟಕ ಅಷ್ಟೇ ಅಂತ ಹೇಳಿಲ್ಲ, ಭಾರತ ಅಷ್ಟೇ ಅಂತ ಹೇಳಿಲ್ಲ, ವಿಶ್ವದ ಎಲ್ಲ ಮಹಿಳೆಯರಿಗೆ ನೆನೆಸುವಂಥ ಭಾವನೆ, ಭಕ್ತಿ ನಮ್ಮ ಧಾರವಾಡದೊಳಗೆ ಆಗತ್ತೈತೆ ಅಂತಂದ್ರೆ ನೀವೆಲ್ಲ ಮಹಿಳೆಯರಿಗೆ ವಂದನೆ ಸಲ್ಲಿಸ್ತೀನಿ. ನಾ ಹೇಳೋದ್ರೊಳಗೆ ಏನಾರ ಮಾತಾಡೋದು ತಪ್ಪಿದ್ರೆ ಕ್ಷಮಸ್ರಿ. ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಮಗದೊಮ್ಮೆ ಅನಂತ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.